ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ನಿಧನಕ್ಕೆ ರಾಜ್ಯದ ರಾಜಕೀಯ, ಸಾಮಾಜಿಕ ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸಿದರು. ಹಲವಾರು ರಾಜಕೀಯ ನಾಯಕರು, ಸಚಿವರು ಮತ್ತು ಸಾರ್ವಜನಿಕರು ಅಂತಿಮ ದರ್ಶನದಲ್ಲಿ ಭಾಗವಹಿಸಿದ್ರು. ಅವತ್ತಿನ ದಿನ ನೀವು ನೋಡಿರಬಹುದು, ಸಾಕಷ್ಟು ಸಾರ್ವಜನಿಕರು ಅವರ ಮನೆಗೆ ಹೋಗಿದ್ರು. ಅದ್ರ ಜೊತೆಗೆ ರಾಜಕೀಯ ನಾಯಕರಾಗಿರಬಹುದು, ಇವರೆಲ್ಲರೂ ಕೂಡ ಹೋಗಿ ನಮನವನ್ನ ಸಲ್ಲಿಸಿದ್ರು ಅವ್ರ ಮನೆಗೆ. ಆದರೆ ಈ ವೇಳೆ ಮತ್ತೊಂದು ವಿಷಯವೂ ಕೂಡ ಗಮನ ಸೆಳೀತಾ ಇದೆ. ಅದು ಸಂಸದೆ ಸುಮಲತಾ ಅಂಬರೀಶ್ ಅವರು ಬಂದಿರಲಿಲ್ಲ. ಯಾಕೆ? ಕೃತಜ್ಞತೆ, ಮಾನವೀಯತೆ ಮರೆತ್ರ ಸುಮಲತಾ, ಕೊನೆಗೂ ಕಳಚಿತ ಸುಮಲತಾ ಮುಖವಾಡ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವವಾಗ್ತಾ ಇದೆ. ಮಂಡ್ಯ ಮಣ್ಣಿನ ಸೊಸೆ, ನಾನು ಮಾತೃ ಹೃದಯದವಳು ಅಂತ ಹೇಳ್ಕೊಂಡಿದ್ದಂತಹ ಸುಮಲತಾ ಅವರೇ, ನಿಮ್ಮ ಮಾನವೀಯತೆ ಎಲ್ಲಿ ಹೋಯ್ತು? ರಾಜಕಾರಣ ಅನ್ನೋದನ್ನ ಬದಿಗಿಟ್ಟು ಹಿರಿಯ ಜೀವಕ್ಕೆ ಸಂತಾಪವನ್ನ ಸೂಚಿಸೋದು ನಮ್ಮ ಸಂಸ್ಕೃತಿ. ಆದರೆ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಅಂತಿಮ ದರ್ಶನದಲ್ಲೂ ಸಹ ಕಾಣಿಸಿಕೊಳ್ಳದೆ ಚೆನ್ನಮ್ಮನವರ ಅಗಲಿಕೆಯ ಬಗ್ಗೆ ಮೌನವನ್ನ ವಹಿಸಿರುವ ಸುಮಲತಾ ಬಗ್ಗೆ ಈಗ ಚರ್ಚೆ ಮಾಡೋ ರೀತಿಯಾಗಿದೆ. ಅದಕ್ಕೆ ಕಾರಣ ಎಲ್ಲಿ ಹೋದ್ರು ಮಂಡ್ಯದ ಸೊಸೆ ಸುಮಲತಾ? ಯಾಕೆ ದೊಡ್ಡಗೌಡರ ಗೌಡತಿ ಚೆನ್ನಮ್ಮನವರ ಮುಖ ನೋಡೋದಕ್ಕೆ ಅಂತಿಮ ದರ್ಶನದ ದಿನದಲ್ಲೂ ಕೂಡ ಸುಮಲತಾ ಬಂದಿರಲಿಲ್ಲ? ದೇವೇಗೌಡರ ಜೀವವಾಗಿದ್ದಾಗ ಚೆನ್ನಮ್ಮನವರ ಪಾರ್ಥಿವ ಶರೀರವನ್ನ ನೋಡೋದಕ್ಕೆ ಜನಸಾಗರವೇ ಸೇರಿತ್ತು. ಇಡೀ ರಾಜ್ಯವೇ ಕಂಬನಿಯನ್ನ ಮಿಡಿತು. ಪಕ್ಷ ಭೇದ ಮರೆತು ಹಲವಾರು ರಾಜಕೀಯ ನಾಯಕರು ಕೂಡ ಚೆನ್ನಮ್ಮನವರ ದರ್ಶನವನ್ನ ಪಡೆದ್ರು. ಇಲ್ಲಿ ರಾಜಕೀಯ ಅನ್ನೋದಿಲ್ಲ. ಅವರು ಪಾಪ ಅವರು ಇನ್ನು ಮುಂದೆ ಯಾವತ್ತೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಎಲ್ಲರೂ ಕೂಡ ರಾಜಕೀಯ ನಾಯಕರಾಗಿರಬಹುದು, ಪಕ್ಷ ಭೇದ ಬೇರೆ ಪಕ್ಷದವರು ಎಲ್ಲರೂ ಕೂಡ ಬಂದು ಅಂತಿಮ ದರ್ಶನವನ್ನ ಪಡ್ಕೊಂಡು ಹೋದ್ರು. ಈಗ ಎಲ್ಲರ ಮನಸ್ಸಿನಲ್ಲೂ ಕಾಡ್ತಿರುವಂತಹ ಒಂದು ಪ್ರಶ್ನೆ ಅಂದರೆ, ಸುಮಲತಾ ಅಂಬರೀಶ್ ಅವರು ಯಾಕೆ ಅವರನ್ನ ನೋಡೋದಕ್ಕೆ ಬರಲಿಲ್ಲ? ರೆಬಲ್ ಸ್ಟಾರ್ ಅಂಬರೀಶ್ ಅವರು ನಿಧನವಾದಾಗ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರಿ ಸಕಲ ಗೌರವಗಳೊಂದಿಗೆ ಗೌರವವನ್ನು ಸಲ್ಲಿಸಿದ್ರು. ನಿಮಗೆಲ್ಲರಿಗೂ ನೆನಪಿರಬಹುದು, ಆಗ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು. ಅಂಬರೀಶ್ ಅವರು, ರೆಬಲ್ ಸ್ಟಾರ್ ಅಂಬರೀಶ್ ಅವರು ನಿಧನರಾದಾಗ ಆಗ ಎಲ್ಲ ಸಕಲ ಗೌರವಗಳೊಂದಿಗೆ ಗೌರವವನ್ನು ಸಲ್ಲಿಸಿದ್ರು. ಈ ಸರ್ಕಾರಿ ಸಕಲ ಗೌರವಗಳೇನಿತ್ತು ಅದ್ರ ಪ್ರಕಾರನೇ ಗೌರವವನ್ನು ಸಲ್ಲಿಸಿದ್ರು. ಆದರೆ ಅಷ್ಟು ದೊಡ್ಡ ಕುಟುಂಬದ ದೊಡ್ಡ ಗೌಡರ ದೊಡ್ಡ ಗೌಡತಿ ಚೆನ್ನಮ್ಮನವರು ತೀರ್ಕೊಂಡಾಗ ಕನಿಷ್ಠ ಪಕ್ಷ ಸುಮಲತಾ ಅವರಿಗೆ ಅವರ ಅಂತಿಮ ದರ್ಶನವನ್ನು ಪಡೆಯುವಂತಹ ಸೌಜನ್ಯ ಕೂಡ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ರಾಜಕೀಯ ವೈರತ್ವ ಏನೇ ಇರಲಿ, ರಾಜಕೀಯ ಅಂತ ಬಂದಾಗ ಒಬ್ರಿಗೊಬ್ರು ಇಷ್ಟ ಆಗ್ತಾರೆ, ಇಷ್ಟ ಆಗಲ್ಲ, ಜಗಳಗಳಾಗಿರುತ್ತೆ. ಅದೇನೇ ವೈರತ್ವ ಇರಲಿ, ಅದೇನೇ ಆಗಿರಲಿ, ಇಂತಹ ದುಃಖದ ಸಮಯದಲ್ಲಿ ಜೊತೆಯಾಗಿ ನಿಲ್ಲೋದು ನಮ್ಮ ಸಂಸ್ಕೃತಿ. ಆದರೆ ರಾಜಕೀಯಕ್ಕಾಗಿ ಕಷ್ಟದಲ್ಲಿ ಇರೋರನ್ನ, ಹಾಗೆ ಕಷ್ಟಕ್ಕೆ ಆದವರನ್ನ ಮರೆಯೋದು ಸಭ್ಯತೆನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ ಇದೆ. ಸುಮಲತಾ ಅವರು ಯಾಕೆ ಬರಲಿಲ್ಲ? ರೆಬಲ್ ಸ್ಟಾರ್ ಅಂಬರೀಶ್ ಅವರು ತೀರೋದಾಗ ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದರು. ಆ ಟೈಮ್ನಲ್ಲಿ ಗೌರ್ಮೆಂಟಿಂದ ಏನೆಲ್ಲ ಸಕಲ ಸೌಲಭ್ಯಗಳು ಅಥವಾ ಗೌರವ ಸಿಗಬೇಕಾಗಿತ್ತು ಅದೆಲ್ಲದನ್ನು ಕೂಡ ಮಾಡಿದ್ದಾರೆ. ಈ ರಾಜಕೀಯದಲ್ಲಿ ಜಗಳಗಳು, ಒಡೆದಾಟಗಳು, ಬಡದಾಟಗಳು ಆಗೋದು ಕಾಮನ್, ಸರ್ವೇ ಸಾಮಾನ್ಯ. ಆದರೆ ಇಂತಹ ಒಂದು ಕಷ್ಟದ ಸಮಯದಲ್ಲಿ ಬರಬೇಕಾಗಿತ್ತು ಅನ್ನೋಂಥದ್ದು ಎಲ್ಲರ ಪ್ರಶ್ನೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.